ರಾಜ್ಯ ಸರ್ಕಾರ ರಾಜಭವನದ ಸಂಘರ್ಷ ಮುಂದುವರಿತಾ ಇದೆ. 2 ಮಸೂದೆಯನ್ನು ವಾಪಸ್ ಕಳಿಸಿದ್ದಾರೆ ರಾಜ್ಯಪಾಲರು. ಗ್ರಾಮೀಣ ಅಭಿವೃದ್ಧಿ ವಿವಿ ತಿದ್ದುಪಡಿ ವಿಧೇಯಕ, ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ವಿಧೇಯಕ ವಾಪಸ್ ಕಳಿಸಿದ್ದಾರೆ. ಗ್ರಾಮೀಣಾಭಿವೃದ್ಧಿ ವಿವಿ ವಿಧೇಯಕಕ್ಕೆ ಗವರ್ನರ್ ಬೇಸರ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರಕ್ಕೆ 4 ಪುಟಗಳ ಪತ್ರವನ್ನು ಬರೆದಿದ್ದಾರೆ ರಾಜ್ಯಪಾಲರು. ರಾಜ್ಯಪಾಲರ ಪತ್ರ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ನೋಡಿ, ಈ ಕಾಂಗ್ರೆಸ್ ಸರ್ಕಾರ ಮತ್ತು ರಾಜ್ಯಪಾಲರು ಇವೆರಡರ ನಡುವೆ, ಸರ್ಕಾರ ಮತ್ತು ರಾಜಭವನ ಇವೆರಡರ ನಡುವೆ ಹೊಂದಾಣಿಕೆ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ತಾಳಮೇಳ ಯಾಕೋ ಸರಿ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಇದು ಈ ಒಂದು ಪ್ರಕರಣದಿಂದ ಅಥವಾ ಈ ಒಂದು ವಿಚಾರದಿಂದ ಅಲ್ಲ, ಬಹುದಿನಗಳಿಂದಲೂ ಕೂಡ ಒಂದಷ್ಟು ಇರುಸು ಮುರುಸು ಅನ್ನೋದಿದೆ. ಗೃಹ ಸಚಿವರೇ ಇದಕ್ಕೆ ಸಂಬಂಧಪಟ್ಟಂತೆ ಒಂದ್ಸತಿ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ರು. ಯಾವುದೇ ರೀತಿಯಾದಂಥ ನಾವು ವಿಲ್ಲನ್ನ ಕಳಿಸಿದ್ರು ಕೂಡ, ವಿಧೇಯಕವನ್ನು ಕಳಿಸಿದ್ರು ಕೂಡ ಅದನ್ನ ವಾಪಸ್ ಕಳಿಸ್ತಾರೆ ಅಥವಾ ಪ್ರಶ್ನೆಗಳನ್ನ ಮಾಡ್ತಾರೆ. ಎಲ್ಲದಕ್ಕೂ ಏನಾದರೂ ಒಂದು ರೀತಿಯಾದಂಥ ಸಮಸ್ಯೆಗಳಿಗಿರತ್ತೆ. ಹೀಗಾದ್ರೆ ಸರ್ಕಾರ ನಡೆಯೋದು ಕಷ್ಟ ಆಗತ್ತೆ. ಎಲ್ಲದಕ್ಕೂ ಪ್ರಶ್ನೆಗಳು ಅಥವಾ ಎಲ್ಲದಕ್ಕೂ ಯಾವುದಾದ್ರೂ ಒಂದು ಸಮಸ್ಯೆ ಎದುರಾಯಿತು ಅಂತಂದರೆ ಸರ್ಕಾರಕ್ಕೂ ಕೂಡ ಒಂದಷ್ಟು ಅಡೆತಡೆಗಳು ಉಂಟಾಗುತ್ತೆ ಅಂತ ಹೇಳಿದರು. ಈಗ ಮತ್ತೆ ಅದು ರಿಪೀಟ್ ಆಗ್ತಾ ಇದೆ. ಗ್ರಾಮೀಣಾಭಿವೃದ್ಧಿ ವಿವಿ, ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ವಿಧೇಯಕ ಎರಡನ್ನೂ ವಾಪಸ್ ಕಳಿಸಲಾಗಿದೆ. ಸೊ ಒಂದು ಪತ್ರ ಕೂಡ ಬರೆದಿದ್ದಾರೆ. 4 ಪುಟಗಳ ಪತ್ರವನ್ನು ರಾಜ್ಯಪಾಲರು ಬರೆದಿದ್ದಾರೆ. ಪ್ರಮುಖವಾಗಿ ಆ ಪತ್ರದಲ್ಲಿ ಏನಿರುತ್ತೆ ಅನ್ನೋದೊಂದು ಪ್ರಶ್ನೆ ಅಲ್ವಾ. ಇದು ರಾಜ್ಯಪಾಲರ ಅಧಿಕಾರ ಮೊಟಕುಗೊಳಿಸುವಂಥ ವಿಧೇಯಕ ಅಂತ ಅವ್ರು ಹೇಳಿದ್ದಾರೆ. ಗವರ್ನರ್ ಅಧಿಕಾರ ಕಿತ್ಕೊಂಡು ಸಿಎಂಗೆ ನೀಡುವ ಹುನ್ನಾರ ಅಂತ ಅವರು ಹೇಳಿದ್ದಾರೆ. ಈ ವಿಧೇಯಕ ಅನಗತ್ಯ ಸಂಘರ್ಷ, ಒಡಕಿಗೆ ಕಾರಣವಾಗಲಿದೆ ಅಂತ ಕೂಡ ತಿಳಿಸಲಾಗಿದೆ. ಈ ತಿದ್ದುಪಡಿ ವಿಧೇಯಕ ಅಸಂವಿಧಾನಿಕವಾಗಿದೆ. ಉನ್ನತ ಶಿಕ್ಷಣಕ್ಕೆ ಸಚಿವರು, ಅಧಿಕಾರಿಗಳು ಗಮನ ನೀಡಿಯೇ ಇಲ್ಲ. ಈವರೆಗೆ ಗ್ರಾಮೀಣ ಅಭಿವೃದ್ಧಿ ವಿವಿ ಕುಲಪತಿ ಹುದ್ದೆ ಭರ್ತಿ ಮಾಡಿಲ್ಲ. ವಿಶೇಷ ವಿವಿಗಳನ್ನು ಸ್ಥಾಪಿಸಿದ್ದರೂ ಅವುಗಳ ಅಭಿವೃದ್ಧಿಗೆ ಗಮನವೂ ಹರಿಸಿಲ್ಲ. ಗ್ರಾಮೀಣಾಭಿವೃದ್ಧಿ ವಿವಿ ಸ್ಥಾಪನೆ ಆದಾಗಿನಿಂದ ಉಪನ್ಯಾಸಕರ ನೇಮಕ ಇಲ್ಲ. ಯುಜಿಸಿ ನಿಯಮಾವಳಿಗಳಲ್ಲಿ ರಾಜ್ಯಪಾಲರದ್ದೇ ಪರಮಾಧಿಕಾರ. ಎಲ್ಲ ವಿವಿಗಳ ಮೇಲ್ವಿಚಾರಣೆಯನ್ನ ರಾಜ್ಯಪಾಲರೇ ನೋಡ್ಕೊಳ್ತಾರೆ. ಕೇಂದ್ರ ರಾಜ್ಯಗಳ ನಡುವೆ ಗವರ್ನರ್ ಸೇತುವೆಯಂತೆ ಕೆಲಸ ಮಾಡ್ತಾರೆ. ವಿವಿ ಕುಲಾಧಿಪತಿ ಆಗಿರುವ ರಾಜ್ಯಪಾಲರನ್ನ ಇಡೀ ದೇಶವೇ ಒಪ್ಪಿಕೊಂಡಿದೆ. ಇಂಥ ಸಂಪ್ರದಾಯ ಮುಂದುವರಿಬೇಕು. ಸೂಕ್ತ ಕ್ರಮಕ್ಕಾಗಿ 2 ಮಸೂದೆಯನ್ನು ವಾಪಸ್ ಕಳಿಸ್ತಾ ಇದ್ದೇನೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ರಾಜ್ಯಪಾಲರು ಏನು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಅಂತಂದರೆ, ಈ ಗ್ರಾಮೀಣಾಭಿವೃದ್ಧಿ ವಿವಿ, ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ಈ 2 ವಿಚಾರಕ್ಕೆ ಸಂಬಂಧಪಟ್ಟಂತೆ 4 ಪುಟಗಳ ಪತ್ರವನ್ನು ಬರೆದಿದ್ದಾರೆ. ಈ ವಿವಿ ವಿಚಾರದಲ್ಲಿ ಅದು ನೇಮಕ ಆಗಿರ್ಬೋದು, ಅಭಿವೃದ್ಧಿ ಆಗಿರ್ಬೋದು, ಎಲ್ಲ ವಿಚಾರದಲ್ಲೂ ಕೂಡ ಕೇಂದ್ರ ಮತ್ತು ರಾಜ್ಯದ ನಡುವೆ ರಾಜ್ಯಪಾಲರು ಸೇತುವೆ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಾರೆ. ಇದು ಇಡೀ ದೇಶದಲ್ಲಿ ಇರುವಂಥ ಒಂದು ನಿಯಮ. ಆದರೆ ಇಲ್ಲಿ ರಾಜ್ಯಪಾಲರ ಅಧಿಕಾರವನ್ನು ಕಸಿಯುವಂಥ, ರಾಜ್ಯಪಾಲರ ಅಧಿಕಾರವನ್ನು ಇಲ್ಲಿ ಕಿತ್ತುಕೊಂಡು ಸಿಎಂಗೆ ಕೊಡುವಂಥ ಒಂದು ಹುನ್ನಾರ ಆಗಿದೆ ಅಂತ ಅವ್ರು ಹೇಳಿದ್ದಾರೆ. ಈ ವಿಧೇಯಕ ಅನಗತ್ಯ ಸಂಘರ್ಷ, ಒಡಕಿಗೆ ಕಾರಣ ಆಗತ್ತೆ. ಅದರ ಜೊತೆಗೆ ಈ ತಿದ್ದುಪಡಿ ವಿಧೇಯಕ ಅಸಂವಿಧಾನಿಕವಾಗಿದೆ ಅಂತ ಹೇಳಿ ಪತ್ರ ಕಳಿಸಿದ್ದಾರೆ. ಸೊ ಈ ಪತ್ರಕ್ಕೆ ಏನು ಉತ್ತರ ಕೊಡ್ತಾರೆ ಅನ್ನೋದನ್ನು ನೋಡಬೇಕಾಗತ್ತೆ. ಸರ್ಕಾರ ಇದಕ್ಕೆ ಯಾವ ರೀತಿಯಾದಂಥ ಉತ್ತರವನ್ನು ಕೊಡುತ್ತೆ, ಸಮರ್ಪಕವಾದ ಉತ್ತರ ಕೊಡಬೇಕು, ಸಮಜಾಯಿಷಿ ಕೊಡಬೇಕು. ಸೊ ಈ ಹಿನ್ನೆಲೆಯಲ್ಲಿ ಯಾವ ರೀತಿಯಾದಂಥ ಉತ್ತರವನ್ನು ಕೊಡಬಹುದು ಅಂತ ನೋಡಿ. ಈಗ ಮೊನ್ನೆ ತಾನೆ ಫಿನಾನ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಸುಗ್ರೀವಾಜ್ಞೆಯ ವಿಚಾರದಲ್ಲಿ ಒಂದು ಕಳಿಸ್ಕೊಟ್ಟಿದ್ರು. ಆಗಲೂ ಕೂಡ ಒಂದಷ್ಟು ಪ್ರಶ್ನೆಗಳು ಕೇಳಿ ವಾಪಸ್ ಕಳಿಸಿದ್ರು. ಒಂದು ಸ್ವಲ್ಪ ತಿದ್ದುಪಡಿ ಆಗಬೇಕು ಇದರಲ್ಲಿ ಅಂತ. ಇದೇ ಥರ ಸಾಕಷ್ಟು ಬಾರಿ ಆಗಿದೆ ಹಲವು ವಿಚಾರಗಳಲ್ಲಿ. ಮೂಡ ವಿಚಾರ ಆಗಿರ್ಬೋದು, ಹೀಗೆ ಬೇರೆ ಬೇರೆ ವಿಚಾರಗಳಲ್ಲೂ ಕೂಡ ರಾಜಭವನ ವರ್ಸಸ್ ಸರ್ಕಾರ ಅನ್ನೋದು ನಡೀತಾ ಇದೆ. ನೋಡಿ, ಯಾವಾಗ್ಲೂ ಸರ್ಕಾರ ಮತ್ತು ರಾಜಭವನ ಒಟ್ಟಿಗೆ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಅಥವಾ ಒಂದು ಸಮನ್ವಯತೆ ಅನ್ನೋದು ಇದ್ದಂಥ ಸಂದರ್ಭದಲ್ಲಿ ಎಲ್ಲವೂ ಕೂಡ ಒಳಿತಾಗತ್ತೆ, ಅಭಿವೃದ್ಧಿ ಅನ್ನೋದಾಗತ್ತೆ. ಇವ್ರು ಹೇಳಿದ ಅವರಿಗಾಗಲ್ಲ, ಅವ್ರು ಹೇಳಿದ ಇವರಿಗಾಗಲ್ಲ. ಸೊ ಒಂದು ಸಂಘರ್ಷ ಆಗ್ತಾನೇ ಇರುತ್ತೆ ಯಾವಾಗ್ಲೂ ಅಂತ ಅಂದರೆ, ಈಡು ಜೋಡು ಅನ್ನೋದು ಇಲ್ಲ ಅಂತ ಹೇಳಿದ್ರೆ ಸಮಸ್ಯೆ ಯಾರಿಗಾಗತ್ತೆ? ಒಂದು ಉತ್ತಮವಾದಂಥ ಸರ್ಕಾರ ಅಥವಾ ಯೋಜನೆಗಳು ಅಥವಾ ಒಂದು ಉತ್ತಮವಾದಂಥ ಆಡಳಿತ ಕೊಡೋದ್ರಲ್ಲಿ ವೈಫಲ್ಯ ಆಗತ್ತೆ. ಈಗ ರಾಜ್ಯಪಾಲರು 4 ಪುಟಗಳ ಪತ್ರವನ್ನು ಬರೆದಿದ್ದಾರೆ.
ಸೊ ಅದಕ್ಕೆ ಏನು ಉತ್ತರ ಬರುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ. ಇಲ್ಲಿ ರಾಜ್ಯಪಾಲರು ಪತ್ರದಲ್ಲಿ ಏನು ಹೇಳಿದ್ದಾರೆ ಅಂತ ಅಂದರೆ, ಇಲ್ಲಿ ಕಂಪ್ಲೀಟಾಗಿ ಗವರ್ನರ್ ಅಧಿಕಾರವನ್ನು ಕಸಿದುಕೊಳ್ಳುವಂಥ ಪ್ರಯತ್ನ ಆಗ್ತಾ ಇದೆ. ಗವರ್ನರ್ ಅಧಿಕಾರವನ್ನು ಮೊಟಕುಗೊಳಿಸುವಂಥ ಹುನ್ನಾರ ಇದ್ದಂಗಿದೆ. ಗವರ್ನರ್ ಮಾಡಬೇಕಾದಂಥ ಕೆಲಸವನ್ನು CMಗೆ ಕೊಡುವಂಥ ಹುನ್ನಾರ ಇದ್ದಂಗಿದೆ. ಇಡೀ ದೇಶದಲ್ಲಿ ಇರೋದೇ ಹೀಗೆ. ಅದನ್ನು ಹೊರತುಪಡಿಸಿ ಈ ತಿದ್ದುಪಡಿ ಮಾಡ್ತು ಅಂತ ಹೇಳಿದ್ರೆ ಅದು ಸರಿ ಇರೋದಿಲ್ಲ. ಅನಗತ್ಯ ಸಂಘರ್ಷಕ್ಕೆ ಕಾರಣವಾಗತ್ತೆ. ರಾಜ್ಯಪಾಲರನ್ನ ಇಡೀ ದೇಶವೇ ಒಪ್ಕೊಂಡಿದೆ. ವಿ ಕುಲಾಧಿಪತಿಯಾಗಿ ರಾಜ್ಯಪಾಲರು ಈಗ ಮೊನ್ನೆಯದಿಂದ ಇರೋದಲ್ಲ ಅನ್ನುವಂಥ ವಿಚಾರವನ್ನು ತಿಳಿಸಿದ್ದಾರೆ.